ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಜಗತ್ತನ್ನು ಕಾಡುತ್ತಿರುವ ಬಹಳ ದೊಡ್ಡ ಸಮಸ್ಯೆ ಅಂತಂದರೆ ಬೊಜ್ಜುತನ ಅಂತನ್ಬಹುದು. ಬೊಜ್ಜುತನದಿಂದ ಬೇಕಾದಷ್ಟು ರೀತಿಯ ತೊಂದರೆಗಳು, ಆರೋಗ್ಯದ ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ಪ್ರಮುಖವಾಗಿ ಮಧುಮೇಹ ಬರುವಂತಹದ್ದು, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಏನಂತೀವಿ ಅದು ಬರುವಂತಹದ್ದು, ರಕ್ತದೊತ್ತಡ ಜಾಸ್ತಿ ಆಗುವುದು, ಹೃದಯದ ತೊಂದರೆಗಳಾಗಿರಬಹುದು, ಜೊತೆಗೆ ಫ್ಯಾಟಿ ಲಿವರ್ ಸಿಂಡ್ರೋಮ್ ಅಂತ ಇತ್ತೀಚೆಗೆ ಹೆಚ್ಚಾಗ್ತಿರೋಂಥ ತೊಂದರೆ ನಾವು ನೋಡ್ತಾ ಇದ್ದೀವಿ. ಮಹಿಳೆಯರಲ್ಲಿ PCOD ಪ್ರಾಬ್ಲಮ್ಮು ಹೆಚ್ಚಾಗ್ತಾ ಇದೆ, ಪುರುಷರಲ್ಲಿ ಬಂಜೆತನ ಬರ್ತಾ ಇದೆ, ಇನ್ಸೋಮ್ನಿಯಾ, ನಿದ್ರಾಹೀನತೆ, ಈ ಥರ ಬರೀ ದೈಹಿಕ ಅಲ್ಲ ಮಾನಸಿಕ ತೊಂದರೆಗಳು ಸಹ ಉಂಟಾಗುವಲ್ಲಿ ಎಲ್ಲೋ ಒಂದು ಕಡೆ ದೇಹದಲ್ಲಿ ತೂಕ ಹೆಚ್ಚಾದಾಗ, ದೇಹದಲ್ಲಿ ಕೊಬ್ಬಿನಂಶ ಜಾಸ್ತಿ ಆದಾಗ ಈ ಥರ ದೇಹದಲ್ಲಿ ನಡೆಯುವ ಎಲ್ಲ ಕ್ರಿಯೆಗಳಲ್ಲಿ ಏರುಪೇರಾಗುತ್ತೆ. ಹಾಗಾಗಿ ನಾನಾ ರೀತಿಯ ತೊಂದರೆಗಳನ್ನು ನೋಡ್ತೀವಿ. ಹಾಗಾದರೆ ಈ ಕೊಬ್ಬಿನ ಜೀವಕೋಶಗಳು ಇಷ್ಟೆಲ್ಲ ತೊಂದರೆ ಮಾಡುತ್ತಾ ಅಂತ ಅನ್ನೋದಾದರೆ, ಕೊಬ್ಬಿನ ಜೀವಕೋಶಗಳು ಎಡಿಪೋಸೈಟ್ಸ್ ಅಂತ ಏನು ಕರಿತೀವಿ, ಇವು ಒಂದು ಎಂಡೋಕ್ರೈನ್ ಆರ್ಗನ್ ಅಥವಾ ನಿರ್ನಾಳ ಗ್ರಂಥಿ ಅಂತ ನಾವು ಏನಂತೀವಿ, ಬಹಳ ಮುಖ್ಯವಾದದ್ದು. ಪಿಟ್ಯೂಟರಿ, ಹೈಪೋಥಲಾಮಸ್, ನಮ್ಮ ಇನ್ಸುಲಿನ್ನು, ಥೈರಾಯ್ಡು, ಇದು ಯಾವ ರೀತಿ ಕೆಲಸ ಮಾಡುತ್ತೆ ಆ ಥರ ಈ ಜೀವಕೋಶಗಳು ಸಹ ಬಹಳಷ್ಟು ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತೆ. ಹಾಗಾಗಿಯೇ ಬೊಜ್ಜು ಇದ್ದಾಗ, ಬೊಜ್ಜುತನ ಇದ್ದಾಗ ನಾನಾ ರೀತಿಯ ಆರೋಗ್ಯದ ಸಮಸ್ಯೆ ಬರಲು ಇದೇ ಬಹಳ ಪ್ರಮುಖವಾದ ಕಾರಣ. ಈ ಹಾರ್ಮೋನುಗಳು ಏನು ಮಾಡುತ್ತೆ ಅಂದರೆ, ನಮಗೆ ಅರಿವಿಲ್ಲದೆ ದೇಹದಲ್ಲಿ ನಾನಾ ರೀತಿಯ ತೊಂದರೆಗಳನ್ನುಂಟು ಮಾಡುತ್ತೆ. ಇದು ಜನಸಾಮಾನ್ಯರು ತಿಳ್ಕೊಳ್ಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಏನು ತೂಕ ಜಾಸ್ತಿ ಆಗಿಬಿಟ್ರೆ ಏನಾಗ್ಬಿಡುತ್ತೆ ಅಂತ ಅನ್ಕೊಂತಾರೆ. ತೂಕ ಜಾಸ್ತಿ ಆದಾಗ, ಕೊಬ್ಬು ಜಾಸ್ತಿ ಆದಾಗ ದೇಹದಲ್ಲಿ ಅದು ಕೆಲವೊಂದು ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತೆ. ಈ ಹಾರ್ಮೋನುಗಳು ಜಾಸ್ತಿ ಆದಂತೆ ಅವು ನಮಗೆ ನಾನಾ ರೀತಿಯ ತೊಂದರೆಗಳನ್ನು ಉಂಟು ಮಾಡೋದು ಪ್ರಾರಂಭ ಆಗುತ್ತೆ. ಮೊದಲನೇದಾಗಿ ಲೆಪ್ಟಿನ್ ಅನ್ನುವ ಹಾರ್ಮೋನು ಈ ಕೊಬ್ಬಿನಿಂದ ಬಿಡುಗಡೆಯಾಗುವಂಥದ್ದು, ಅಡಿಪೋಸೈಟ್ಸ್ಗಳಿಂದ ಬಿಡುಗಡೆಯಾಗುವಂಥದ್ದು. ಈ ಲೆಪ್ಟಿನ್ ಹಾರ್ಮೋನ್ನ ಪ್ರಮುಖ ಕೆಲಸ ಏನು ಅಂದರೆ ಸ್ಯಾಟಿಟಿ. ಅಂದರೆ ನಾವು ಏನಾದರೂ ಒಂದು ಆಹಾರ ತಿಂದಾಗ ನಮಗೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಸಾಕಪ್ಪ ಅಂತ ಅನಿಸುತ್ತೆ. ಎರಡು ಇಡ್ಲಿ ತಿನ್ಬೋದು, ಮೂರನೇ ಇಡ್ಲಿಗೆ ಅಪ್ಪ ಸಾಕು ಅನ್ನುವ ಒಂದು ಮನಸ್ಥಿತಿಗೆ ಬರುತ್ತೆ. ಅದನ್ನು ಸ್ಯಾಟಿಟಿ ಅಂತ ಅಂತೀವಿ. ಇದನ್ನು ನಾವು ಒಂದು ಸ್ಯಾಟಿಸ್ಫ್ಯಾಕ್ಷನ್ ನೀಡುವಂಥ ಒಂದು ಹಾರ್ಮೋನು ಅಂತ ಕರಿತೀವಿ. ಅಂದರೆ ಅದು ದೇಹಕ್ಕೆ ಸಿಗ್ನಲ್ ಕೊಡುತ್ತೆ, ಸಾಕು ತಿಂತಾ ಇರೋದು, ಆಯಿತು ನಿಂದು ಕೆಪ್ಯಾಸಿಟಿ ಅಂತ ಸಿಗ್ನಲ್ ಕೊಡುತ್ತಲ್ಲ, ಅಂಥ ಹಾರ್ಮೋನು ಈ ಒಂದು ಲೆಪ್ಟಿನ್ ಎನ್ನುವ ಹಾರ್ಮೋನು. ಈ ಸ್ಯಾಟಿಟಿ ಇಲ್ಲದಿದ್ದ ಪಕ್ಷದಲ್ಲಿ ಏನಾಗುತ್ತೆ, ನಮಗೆ ದೇಹಕ್ಕೆ ಬೇಡ ಅದು, ಆದರೂ ಸಹ ನಾವು ತಿಂತಾ ಇರ್ತೀವಿ. ಅದು ಅಂದರೆ ಇಲ್ಲೇನಾಗುತ್ತೆ, ಕೊಬ್ಬಿನಂಶ ಜಾಸ್ತಿ ಆದಂಗೆ ಹೆಚ್ಚು ಹೆಚ್ಚು ಲೆಪ್ಟಿನ್ಗಳನ್ನು ಬಿಡುಗಡೆ ಮಾಡುತ್ತೆ. ಇದು ಸ್ಯಾಟಿಟಿ ಹಾರ್ಮೋನ್ ಅಂತ ಹೇಳಿದೆ, ಒಂದು ಸ್ಯಾಟಿಸ್ಫ್ಯಾಕ್ಷನನ್ನು ನೀಡುವಂಥ ಹಾರ್ಮೋನು. ಹೆಚ್ಚು ಹೆಚ್ಚು ಬಿಡುಗಡೆಯಾದಾಗ ಏನಾಗುತ್ತೆ ಅಂದರೆ ರೆಸಿಸ್ಟೆನ್ಸ್ ಡೆವಲಪ್ ಆಗಿಬಿಡುತ್ತೆ. ಲೆಪ್ಟಿನ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಲೆಪ್ಟಿನ್ ರೆಸಿಸ್ಟೆನ್ಸ್ ಏನಾದರೂ ದೇಹದಲ್ಲಿ ಡೆವಲಪ್ ಆದರೆ, ಕೊಬ್ಬು ಜಾಸ್ತಿ ಆದಾಗ ಅದೇ ಬಹಳ ತೊಂದರೆ. ಅಂಥ ಸಂದರ್ಭದಲ್ಲಿ ಆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ, ಅದಕ್ಕೆ ದೇಹಕ್ಕೆ ಬೇಡ ಅದು, ಆದರೂ ಸಹ ನಮಗೆ ಅರಿವಿಲ್ಲದಂತೆ ನಾವು ನಮ್ಮ ದೇಹಕ್ಕೆ ಬೇಕಾಗಿರುವುದಕ್ಕಿಂತ 10 ಪಟ್ಟು ಹೆಚ್ಚು ಆಹಾರವನ್ನು ಸೇವನೆ ಮಾಡ್ತಾ ಹೋಗ್ತೀವಿ. ಕಾರಣ ಮೆದುಳಿಗೆ ಸಿಗ್ನಲ್ ಹೋಗ್ತಾ ಇಲ್ಲ. ಹಾಗಾಗಿ ಬೊಜ್ಜುತನ ಇದ್ದವರಿಗೆ ಈ ಲೆಪ್ಟಿನ್ ರೆಸಿಸ್ಟೆನ್ಸ್ ಇರುತ್ತೆ. ಲೆಪ್ಟಿನ್ ರೆಸಿಸ್ಟೆನ್ಸ್ ಇದ್ದಾಗ ಓವರ್ ಈಟಿಂಗ್ ಜಾಸ್ತಿ ಆಗುತ್ತೆ. ಓವರ್ ಈಟಿಂಗ್ ಜಾಸ್ತಿ ಆದಾಗ ಪುನಃ ಇನ್ನೂ ತೂಕ ಜಾಸ್ತಿ ಆಗ್ತಾ ಬರುತ್ತೆ. ಇದರಿಂದ ನಾನಾ ರೀತಿಯ ತೊಂದರೆಗಳಾಗುತ್ತೆ. ಎರಡನೆಯ ಪ್ರಮುಖವಾದ ಹಾರ್ಮೋನು ಅಡಿಪೋನೆಕ್ಟಿನ್ ಅಂತ ಇದೆ. ಇದು ಬಹಳ ಒಳ್ಳೆಯ ಹಾರ್ಮೋನು. ಅಡಿಪೋನೆಕ್ಟಿನ್ ಅನ್ನೋದು ಕೊಬ್ಬಿನಿಂದಲೇ ಬಿಡುಗಡೆಯಾಗುತ್ತೆ. ಆದರೆ ಇದು ನಮ್ಮ ದೇಹದ ಇನ್ಫ್ಲಮೇಷನನ್ನು ಕಂಟ್ರೋಲ್ ಮಾಡುತ್ತೆ. ನಮ್ಮ ಒಂದು ಇನ್ಸುಲಿನ್ ಸೆನ್ಸಿಟಿವ್ ಇದ್ದಾಗ ಮಧುಮೇಹ ಬರೋದಿಲ್ಲ. ಇನ್ಸುಲಿನ್ ರೆಸಿಸ್ಟೆಂಟ್ ಆದಾಗ ಮಧುಮೇಹ ಬರುವಂಥದ್ದು. ಹಾಗಾಗಿ ಇನ್ಸುಲಿನ್ ಸೆನ್ಸಿಟಿವಿಟಿನ ಜಾಸ್ತಿ ಮಾಡುತ್ತೆ, ನಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಒಂದು ಅಡಿಪೋನೆಕ್ಟಿನ್ ಒಳ್ಳೆಯದು. ಆದರೆ ಅಡಿಪೋಕೈನ್ಸ್ಗಳಿದೆಯಲ್ಲ, ಇವುಗಳಿಂದಲೇ ನಮಗೆ ಬಹಳಷ್ಟು ತೊಂದರೆಗಳಾಗೋದು. ಮೂರನೆಯ ಪ್ರಮುಖವಾದ ಹಾರ್ಮೋನು ರೆಸಿಸ್ಟಿನ್ ಅಂತ. ಈ ರೆಸಿಸ್ಟಿನ್ ಅನ್ನೋದು ಒಂದು ಅಡಿಪೋಕೈನ್ಸಿಂದನೇ ಬಿಡುಗಡೆಯಾಗುವಂಥದ್ದು. ಇದು ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ನ ಜಾಸ್ತಿ ಮಾಡಿಬಿಡುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅದಕ್ಕೆ ನೋಡಿ, ಯಾವ ವ್ಯಕ್ತಿಗೆ ಬೊಜ್ಜುತನ ಇರುತ್ತೆ ಅಂಥವರಿಗೆ ಮಧುಮೇಹ ಒಂದು ಬೈ 1 get 2 ಫ್ರೀ ಥರ ಮಧುಮೇಹನೂ ಬರುತ್ತೆ, ಹೃದಯ ಸಂಬಂಧಿಸಿದಂಥ ತೊಂದರೆಗಳು ಬರುತ್ತೆ, ರಕ್ತದೊತ್ತಡನೂ ಬರುತ್ತೆ. ಒಂದು ಕಾಯಿಲೆ ಬಂದರೆ ಅದರ ಜೊತೆಯಲ್ಲಿ 3 ಕಾಯಿಲೆಗಳು ಬರುವಂತಹ ಸಂದರ್ಭ ಈ ಬೊಜ್ಜುತನ ಯಾವಾಗ ಬಂತು ಅಂದರೆ
ಹಾರ್ಮೋನುಗಳ ಇಂಬ್ಯಾಲೆನ್ಸು, ಹೃದಯದ ತೊಂದರೆ, ರಕ್ತದೊತ್ತಡ, ಮಧುಮೇಹ, ಈ ಥರ ಹಲವಾರು ಕಾಯಿಲೆಗಳಿಗೆ ಮೂಲ ಅಂತ ಅನ್ಬೋದು. ನಂತರ ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ ಎನ್ನುವ ಒಂದು ಹಾರ್ಮೋನು ಬಿಡುಗಡೆಯಾಗುತ್ತೆ. ಇದೊಂದು ಸೈಟೋಕೈನ್ ಅಂತ ಅಂತೀವಿ ನಾವು ಇದನ್ನು. ಇದು ದೇಹದಲ್ಲಿ ಉರಿ ಊತವನ್ನು ಉಂಟು ಮಾಡುವಂಥದ್ದು. ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ ಅಂತೀವಿ. ಇದು ಜಾಸ್ತಿ ಆಗಬಾರ್ದು. ಏನಾದರೂ ಒಂದು ಇನ್ಫೆಕ್ಷನ್ ಆಯಿತು, ಮತ್ತೊಂದಾಯಿತು, ಆವಾಗ ಇದು ಸ್ವಲ್ಪ ಬಿಡುಗಡೆ ಆಗುತ್ತೆ, ಫೈನ್. ಆದರೆ ಜಾಸ್ತಿ ಆದಾಗ ಏನಾಗುತ್ತೆ, ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ ನಮ್ಮ ವೈಟಲ್ ಆರ್ಗನ್ಗಳನ್ನು ಹಾಳು ಮಾಡ್ತಾ ಬರುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಮಾಡುತ್ತೆ, ಲೆಪ್ಟಿನ್ ರೆಸಿಸ್ಟೆನ್ಸ್ ಜಾಸ್ತಿ ಮಾಡುತ್ತೆ, ದೇಹದಲ್ಲಿ ನಾನಾ ರೀತಿಯ ತೊಂದರೆಗಳನ್ನು ನೋಡ್ತೀವಿ. ಇದನ್ನು ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್. ನಾವು ಆರೋಗ್ಯವಾಗಿರಬೇಕು ಅಂದರೆ ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ ಅದರ ಸ್ರವಿಕೆ ಇದೆಯಲ್ಲ, ಅದರ ಪ್ರಮಾಣ ಕಡಿಮೆ ಇರಬೇಕು. ಆ್ಯಂಟಿ ಇನ್ಫ್ಲಮೇಟರಿ ಸೈಟೋಕೈನ್ಗಳು ಜಾಸ್ತಿ ಇರಬೇಕು. ಅಂಥ ಸಂದರ್ಭದಲ್ಲಿ ಮನುಷ್ಯ ಆರೋಗ್ಯವಾಗಿರ್ತಾನೆ. ಯಾವಾಗ ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ ಜಾಸ್ತಿ ಇರುತ್ತೆ ಆವಾಗ ಮನುಷ್ಯರಿಗೆ ಅನಾರೋಗ್ಯ ಅಂತ ನಾವು ಕರಿತೀವಿ. ಅದೇ ರೀತಿ ಇಂಟರ್ಲ್ಯೂಕಿನ್ 6 ಅಂತ ಇದೆ. ಇದು ಸಹ ಒಂದು ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್. ಇದು ಸಹ ಕೊಬ್ಬಿನಿಂದ ಬಿಡುಗಡೆಯಾಗುವಂಥ ಬಹಳ ಪ್ರಮುಖವಾದ ಹಾರ್ಮೋನ್ ಅನ್ಬೋದು. ಈ ಇಂಟರ್ಲ್ಯೂಕಿನ್ 6 ಆಗಿರ್ಬೋದು, ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ ಆಗಿರ್ಬೋದು, ಇವು ಜಾಸ್ತಿ ಇದ್ದಷ್ಟು ಅದು ಅವನಿಗೆ ಮುಂದಿನ ದಿನದಲ್ಲಿ ನಾನಾ ರೀತಿಯ ಕಾಯಿಲೆ, ಕ್ಯಾನ್ಸರಲ್ಲೂ ಕಂಡುಬರುತ್ತಿದ್ದು, ಬಹಳಷ್ಟು ತೊಂದರೆಗಳಲ್ಲಿ, ಆಟೋ ಇಮ್ಯೂನ್ ಡಿಸಾರ್ಡರ್ಗಳಲ್ಲೂ ಇದನ್ನು ನಾವು ಹೆಚ್ಚಾಗಿ ನೋಡ್ತೀವಿ. ಹಾಗಾಗಿ ಇತ್ತೀಚಿನ ದಿನದಲ್ಲಿ ಈ ಕೊಬ್ಬಿನಂಶದಿಂದ, ಕೊಬ್ಬು ದೇಹದಲ್ಲಿ ಜಾಸ್ತಿ ಆದಂತೆ ಮನುಷ್ಯನಿಗೆ ನಾನಾ ರೀತಿಯ ತೊಂದರೆಗಳು, ಫ್ಯಾಟಿ ಲಿವರ್ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಮತ್ತು ಆಟೋ ಇಮ್ಯೂನ್ ಡಿಸಾರ್ಡರ್ಗಳು, ಇವೆಲ್ಲ ಹೆಚ್ಚಾಗ್ತಿರೋದಕ್ಕೆ ಮುಖ್ಯವಾದ ಕಾರಣ ಅಂತಂದರೆ ದೇಹದಲ್ಲಿರುವಂತಹ ಕೊಬ್ಬಿನ ಅಂಶ, ಅಡಿಪೋಸೈಟ್ಗಳು ಅಂತಲೇ ಹೇಳ್ಬೋದು. ಇನ್ನೊಂದು ಬಹಳ ಪ್ರಮುಖವಾದ ಒಂದು ಹಾರ್ಮೋನು ಈ ಕೊಬ್ಬಿನಿಂದ ಬಿಡುಗಡೆಯಾಗುವುದು ಅಡಿಪೋಸೈಟಿಂದ ಅನ್ನೋದಾದರೆ ವಿಸ್ ಫ್ಲ್ಯಾಟಿನ್ ಅನ್ನುವ ಮತ್ತೊಂದು ಹಾರ್ಮೋನು. ಈ ವಿಸ್ ಫ್ಲ್ಯಾಟಿನ್ ಎನ್ನುವ ಹಾರ್ಮೋನು ವಿಸರಲ್ ಫ್ಯಾಟ್ ಏನಿದೆ ಅದರಿಂದ ಬಿಡುಗಡೆಯಾಗುವಂತಹದ್ದು. ಇದು ಸಹ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ನ ಜಾಸ್ತಿ ಮಾಡುತ್ತೆ, ಸೆನ್ಸಿಟಿವಿಟಿ ಹೊರಟೋಗ್ಬಿಡುತ್ತೆ, ರೆಸಿಸ್ಟೆನ್ಸ್ ಆಗುತ್ತೆ, ಲೆಪ್ಟಿನ್ ರೆಸಿಸ್ಟೆನ್ಸ್ ಜಾಸ್ತಿ ಮಾಡುತ್ತೆ. ಇದರಿಂದನೂ ಸಹ ನಾನಾ ರೀತಿಯ ತೊಂದರೆಗಳನ್ನು ನಾವು ನೋಡ್ತಾ ಬರ್ತೀವಿ. ಜೊತೆಯಲ್ಲಿ PAIG ಅಂದರೆ ಪ್ಲಾಸ್ಮಿನೋಜೆನ್ ಆಕ್ಟಿವೇಟರ್ ಇನಿಬಿಟರ್ ಅಂತ ಮತ್ತೊಂದು ಹಾರ್ಮೋನು ಬಿಡುಗಡೆಯಾಗುತ್ತೆ. ಇದು ಬಹಳ ತೊಂದರೆ ಉಂಟು ಮಾಡುವಂಥ ಹಾರ್ಮೋನು. ಕಾರಣ ಏನಾಗುತ್ತೆ, ಇದರಿಂದಾಗಿ ಥ್ರೋಂಬೋಸಿಸ್ ಉಂಟಾಗುತ್ತೆ. ಥ್ರೋಂಬೋಸಿಸ್ ಅಂದರೆ ಪ್ಲೇಟ್ಲೆಟ್ಗಳು, ರಕ್ತ ಹೆಪ್ಪುಗಟ್ಟುವುದು ಅಂತ ತಾವು ಕೇಳಿರ್ಬೋದು. ರಕ್ತ ಹೆಪ್ಪುಗಟ್ಟುವುದನ್ನು ನಾಶ ಮಾಡುವಂಥ ಇನಿಬಿಟರಿ ಫ್ಯಾಕ್ಟರ್ಗಳು ದೇಹದಲ್ಲಿರುತ್ತೆ. ರಕ್ತ ಹೆಪ್ಪುಗಟ್ಟೋದಿಲ್ಲ ಸಾಮಾನ್ಯವಾಗಿ, ಆದರೆ ಅದನ್ನು ಹೆಪ್ಪುಗಟ್ಟುವುದನ್ನು ನಾಶ ಮಾಡುವ ಅಂದರೆ ಅದನ್ನು ಇನಿಬಿಟ್ ಮಾಡುವುದನ್ನೇ ಇದು ಮಾಡಿಬಿಡುತ್ತೆ. ಅದಕ್ಕೆ ಪ್ಲಾಸ್ಮಿನೋಜೆನ್ ಆಕ್ಟಿವೇಟರ್ ಇನಿಬಿಟರ್ ಅಂತ ಇದನ್ನು ಕರೆಯೋದು. ಪ್ಲಾಸ್ಮಿನೋಜೆನ್ ಆಕ್ಟಿವೇಟ್ ಮಾಡುವುದನ್ನು ಇನಿಬಿಟ್ ಮಾಡುವಂಥದ್ದು. ಇದರಿಂದ ಏನಾಗುತ್ತೆ ಅಂದರೆ ಥ್ರೋಂಬೋಸಿಸ್ ಹೆಚ್ಚಾಗುತ್ತೆ. ಬೊಜ್ಜು ಹೆಚ್ಚಾದಂತೆ ಬಹಳ ತೂಕ ಹೊಂದಿರುವ ವ್ಯಕ್ತಿಗೆ ಹೃದಯದ ಸಮಸ್ಯೆ ಸಾಮಾನ್ಯವಾಗಿರುತ್ತೆ. ಕಾರಣ ಏನಾಗುತ್ತೆ ಅಂದರೆ ಅವರಿಗೆ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟುವುದು ಜಾಸ್ತಿ ಆಗ್ತಿರುತ್ತೆ. ಇದಕ್ಕೆ ಕಾರಣ ಅವರ ಒಂದು ಫ್ಯಾಟ್ ಸೆಲ್ಗಳಿಂದ ಬಿಡುಗಡೆಯಾಗುವ PAIG ಪ್ಲಾಸ್ಮಿನೋಜೆನ್ ಆಕ್ಟಿವೇಟರ್ ಇನಿಬಿಟರ್ 1 ಅಂತ ನಾನೇನು ಹೇಳಿದೆ ಅದು ಬಹಳ ಪ್ರಮುಖವಾದದ್ದು. ಇದರ ಜೊತೆಗೆ ಬಹಳ ಇನ್ನೊಂದು ಸಮಸ್ಯೆ, ಈ ಬೊಜ್ಜು ಹೆಚ್ಚಾದಂತೆ ಏನಾಗುತ್ತೆ ಅಂದರೆ ಎಸ್ಟ್ರೋಜನ್ ಹಾರ್ಮೋನ್ ಅಂತ ತಾವೆಲ್ಲ ಕೇಳಿರಬಹುದು. ಏನಾಗುತ್ತೆ, ಈ ಬೊಜ್ಜಿನಿಂದ ಆ್ಯರೋಮೆಟೇಸ್ ಎನ್ನುವ ಒಂದು ಎನ್ಸೈಮ್ ಬಿಡುಗಡೆಯಾಗುತ್ತೆ. ಈ ಬಿಡುಗಡೆಯಾದ ಎನ್ಸೈಮ್ ಏನು ಮಾಡುತ್ತೆ, ದೇಹದಲ್ಲಿ ಅದರಲ್ಲೂ ಮುಖ್ಯವಾಗಿ ಪುರುಷರಲ್ಲಿರುವ ಆ್ಯಂಡ್ರೋಜನ್ಗಳು ಟೆಸ್ಟೋಸ್ಟಿರಾನ್ನ ಎಸ್ಟ್ರೋಜನ್ನಾಗಿ ಪರಿವರ್ತನೆ ಮಾಡ್ತಾ ಬರುತ್ತೆ. ಇದರಿಂದ ಏನಾಗುತ್ತೆ ಪುರುಷರಿಗೆ ಅಂದರೆ ಅವರ ದೇಹದಲ್ಲಿ ಟೆಸ್ಟೋಸ್ಟಿರಾನ್ ಪ್ರಮಾಣ ಕಡಿಮೆ ಆಗುತ್ತೆ. ಟೆಸ್ಟೋಸ್ಟಿರಾನ್ ಅನ್ನುವುದು ಪುರುಷರ ಹಾರ್ಮೋನು. ಅವನಿಗೆ ವೀರ್ಯಾಣು ಬಿಡುಗಡೆ ಆಗಬೇಕು ಅಂದರೆ ಟೆಸ್ಟೋಸ್ಟಿರಾನ್ ಅತ್ಯಂತ ಪ್ರಮುಖವಾದುದು. ಯಾವಾಗ ಟೆಸ್ಟೋಸ್ಟಿರಾನ್ ಪ್ರಮಾಣ ಕಡಿಮೆ ಆಯಿತು, ಅವನ ವೀರ್ಯಾಣುವಿನ ಬಿಡುಗಡೆಯಲ್ಲಿ ಕುಂಠಿತತೆ, ವೀರ್ಯಾಣುವಿನ ಕಾರ್ಯಕ್ಷಮತೆ ಸರಿಯಾಗಿರೋದಿಲ್ಲ, ವೀರ್ಯಾಣುವಿನ ಚಲನೆ, ವೀರ್ಯಾಣುವಿನ ಸಂಖ್ಯೆ ಎಲ್ಲ ಕಮ್ಮಿ ಆಗುತ್ತೆ. ಜೊತೆಯಲ್ಲಿ ಎಸ್ಟ್ರೋಜನ್ ಜಾಸ್ತಿ ಆದಂತೆ ಒಂದು ಬಂಜೆತನ ಬರುತ್ತೆ. ಇನ್ನೊಂದು ಫೆಮಿನೈನ್ ಫೀಚರ್ಸ್ಗಳು ಸಹ ಹೆಚ್ಚು, ಗೈನಕೋಮ್ಯಾಸ್ಟಿಯಾ, ಸ್ತನಗಳ ಬೆಳವಣಿಗೆ, ಈ ಥರದ್ದು ಅವನ ದೇಹದಲ್ಲಿ ಬೇಕಾದಷ್ಟು ಫೆಮಿನೈಸೇಷನ್ ಅಂದರೆ ಹೆಣ್ಣಾಗಿರೋದಿಲ್ಲ ಅವನು, ಆದರೆ ಸ್ವಲ್ಪ ಫೆಮಿನೈಸೇಷನ್ ಅಂತ ನಾವು ಏನಂತೀವಿ ಅದನ್ನು ಹೆಚ್ಚು ನೋಡ್ತೀವಿ. ಹಾಗಾಗಿ ಈ ಒಂದು ಕಾರಣಕ್ಕೆ ಇತ್ತೀಚಿನ ದಿನದಲ್ಲಿ ಹೆಚ್ಚಾಗುತ್ತಿರುವ ಬಂಜೆತನ, ಪುರುಷ ಬಂಜೆತನಕ್ಕೆ ಬಹಳ ಪ್ರಮುಖವಾದ ಕಾರಣ ಕೊಬ್ಬಿನ ಅಂಶ, ಎಡಿಪೋಸೈಟ್ಸ್ಗಳು ಅಂತ ಕರಿತೀವಿ.
ಅದೇ ರೀತಿ ಹೆಣ್ಣು ಮಕ್ಕಳಲ್ಲಿ PCOD ಅಂತ ಕೇಳಿರ್ಬೋದು, ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸಾರ್ಡರ್ ಅಂತ. ಈ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸಾರ್ಡರಲ್ಲಿ ಅವರುಗಳಿಗೆ ಅಂಡಾಣುಗಳ ಬಿಡುಗಡೆ ಆಗ್ತಾ ಇಲ್ಲ. ಅಂಡಾಣುಗಳ ಬಿಡುಗಡೆ ಆಗ್ತಿಲ್ಲ ಅಂದರೆ ಅಲ್ಲಿ ಎಸ್ಟ್ರೋಜನ್ ಸರಿಯಾಗಿ ಬಿಡುಗಡೆ ಆಗ್ತಾ ಇಲ್ಲ ಅಂತಲೇ ಅರ್ಥ. ಏಕೆಂದರೆ ಇಲ್ಲಿ ಆ್ಯಂಟಿ ಮುಲ್ಲೇರಿಯನ್ ಹಾರ್ಮೋನ್ಗಳು ಹೆಚ್ಚು ದೇಹದಲ್ಲಿ ಇರುತ್ತೆ, ಕಾರಣ ಈ ಒಂದು ಕೊಬ್ಬಿನ ಜೀವಕೋಶಗಳು. ಹಾಗಾಗಿ ಏನಾಗುತ್ತೆ, ಅವರಿಗೆ ಮುಲ್ಲೇರಿಯನ್ ಹಾರ್ಮೋನು ಅವರ ದೇಹದಲ್ಲಿ ಹೆಚ್ಚಾಗೋದ್ರಿಂದ ಆ ಒಂದು ಅಂಡಾಣುವಿನ ಬಿಡುಗಡೆ ಆಗುವ ಪ್ರಕ್ರಿಯೆಯನ್ನು ಇದು ಕಡಿಮೆ ಮಾಡ್ತಾ ಬರುತ್ತೆ. ಈ ಒಂದು ದೃಷ್ಟಿಯಿಂದನೂ ಸಹ ಈ ಒಂದು ಕೊಬ್ಬಿನ ಜೀವಕೋಶಗಳಿಂದ ನಾನಾ ರೀತಿಯ ಸಮಸ್ಯೆಗಳನ್ನು ನಾವು ನೋಡ್ಬೋದು. ಜೊತೆಯಲ್ಲಿ FGF ಎನ್ನುವ ಮತ್ತೊಂದು ಫ್ಯಾಕ್ಟರ್ಗಳು ಬಹಳ ಪ್ರಮುಖವಾದ ಪಾತ್ರವನ್ನು, ಬೇಕಾದಷ್ಟು ಇನ್ನೊಂದಷ್ಟು ಕೈನೇಸ್ಗಳಿರುತ್ತೆ, ಅಡಿಪೋಕೈನ್ಗಳು, ಇವುಗಳೂ ಸಹ ಎಲ್ಲೋ ಒಂದು ಕಡೆ ನಮ್ಮ ದೇಹದ ಚಯಾಪಚಯ ಕ್ರಿಯೆಗಳಿಗೆ ತೊಂದರೆ ಉಂಟು ಮಾಡೋದ್ರಿಂದ ಈ ಕೊಬ್ಬಿನ ಜೀವಕೋಶಗಳು ಒಂದು ಎಂಡೋಕ್ರೈನ್ ಆರ್ಗನ್ ಥರನೇ ಕೆಲಸ ಮಾಡುತ್ತೆ. ಅಂದರೆ ಇವುಗಳು ಮೆದುಳಿನ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ, ಸ್ನಾಯುಗಳ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ, ಯಕೃತಿನ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ, ನಮ್ಮ ಪ್ರಜನನ ಒಂದು ಅಂಗಾಂಗಗಳ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ, ಇಮ್ಯುನಿಟಿ ಜೊತೆ ಕಮ್ಯುನಿಕೇಟ್, ಇವು ಎಲ್ಲ ಸಿಸ್ಟಮ್ ಜೊತೆ ಕಮ್ಯುನಿಕೇಟ್ ಮಾಡೋದ್ರಿಂದ ಏನು ಮಾಡುತ್ತೆ, ಇಷ್ಟೂ ಸಿಸ್ಟಮ್ಮಲ್ಲಿ ಇದು ಕೊಬ್ಬಿನ ಜೀವಕೋಶಗಳು ಬಿಡುಗಡೆಯ ಮಾಡುವ ಈ ಹಾರ್ಮೋನುಗಳಿಂದ ನಾನಾ ರೀತಿಯ ತೊಂದರೆಗಳಾಗುವುದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಮುಂದಿನ ದಿನದಲ್ಲಿ ತೂಕವನ್ನು ಕಾಪಾಡಿಕೊಳ್ಳುವುದೇ ಒಂದು ದೊಡ್ಡ ಸಮಸ್ಯೆ. ಕಾರಣ ನಾವು ಸೇವಿಸುವ ಆಹಾರದಲ್ಲಿ ಹೆಚ್ಚು ಕ್ಯಾಲರೀಸ್ಗಳಿರುತ್ತೆ, ನಾವು ಮಾಡುವ ಕೆಲಸ ಅತ್ಯಂತ ಕಡಿಮೆ, ಹೆಚ್ಚು ತಿನ್ನುವುದು ಕಡಿಮೆ ಕೆಲಸ, ಕೂತು ಮಾಡುವ ಕೆಲಸವೇ ಹೆಚ್ಚು, ಮತ್ತು ನಾವು ಸೇವಿಸುವ ಆಹಾರದಲ್ಲಿ ಹೆಚ್ಚು ಕ್ಯಾಲರಿಗಳು, ಅದರಲ್ಲಿ ಪೋಷಕಾಂಶಗಳು ಕಮ್ಮಿ ಇರುತ್ತೆ, ಕ್ಯಾಲರಿಗಳು ಹೆಚ್ಚಿರುತ್ತೆ. ಜಂಕ್ ಆಹಾರ, ಸಾಫ್ಟ್ ಡ್ರಿಂಕ್ಸ್, ಜಂಕ್ ಆಹಾರಗಳು, ಬೇಕ್ರಿ ಐಟಮ್ಗಳು, ನಾನ್ ವೆಜ್ ಫುಡ್ ಅನ್ಬೋದು, ಹೆಚ್ಚು ಕ್ಯಾಲರಿಗಳಿರೋಂಥದ್ದು. ಇದರಿಂದ ಏನಾಗ್ತಾ ಇದೆ, ಬೊಜ್ಜುತನ ಜಾಸ್ತಿ ಆಗ್ತಿದೆ, ಚೈಲ್ಡ್ಹುಡ್ ಒಬೇಸಿಟಿನೂ ಬರ್ತಾ ಇದೆ. ಚೈಲ್ಡ್ಹುಡ್ ಒಬೇಸಿಟಿ ಬಂದರೂ ಇನ್ನೂ ಬಹಳ ಕಷ್ಟ. ಮಕ್ಕಳಿಗೆ ಮುಂದಿನ ದಿನದಲ್ಲಿ ಇವುಗಳು ಬಿಡುಗಡೆ ಮಾಡುವ ಹಾರ್ಮೋನುಗಳಿಂದ ನಾನಾ ರೀತಿಯ ಸಮಸ್ಯೆಗಳು ಉಂಟಾಗುತ್ತೆ. ಹಾಗಾಗಿ ಒಂದು ಈ ಕೊಬ್ಬು, ದೇಹದಲ್ಲಿರುವ ಕೊಬ್ಬು ಅಂದರೆ ಕೇವಲ ಕೊಬ್ಬಲ್ಲ, ಅದು ನಾನಾ ರೀತಿಯ ಹಾರ್ಮೋನುಗಳನ್ನು ಬಿಡುಗಡೆ ಮಾಡಿ ದೇಹದ ನಮ್ಮ ಹಾರ್ಮೋನ್ ಏನಿದೆ ವ್ಯವಸ್ಥೆ ಅದನ್ನೇ ಬುಡಮೇಲು ಮಾಡುವಂಥ ಶಕ್ತಿಯನ್ನು ಹೊಂದಿರೋದ್ರಿಂದ ತೂಕದ ಬಗ್ಗೆ ನಾವೆಲ್ಲ ಹೆಚ್ಚಿನ ಗಮನವನ್ನು ಇಟ್ಟುಕೊಂಡು ನಮ್ಮ ತೂಕವನ್ನು ಸರಿಯಾದ ಕ್ರಮದಲ್ಲಿ ಕಾಪಾಡಿಕೊಂಡರೆ ನಮ್ಮ ಆರೋಗ್ಯ ಅದ್ಭುತವಾಗಿರುತ್ತೆ. ನಮಸ್ಕಾರ.